ಒಂದು ಫೆಸಿಲಿಟಿ ನಾವು ಸೌತ್ ಬ್ಯಾಂಗ್ಳೂರು ಚಂದಾಪುರ ತಿಮ್ಮಗೊಂಡನಹಳ್ಳಿ ಅಂತ ಈ ಜಾಗದಲ್ಲಿ ನಮ್ಮ ಆಲ್ಮೋಸ್ಟ್ 4.5 acres ಲ್ಯಾಂಡಲ್ಲಿ ಸೊ ಫಿಫಾ ಸರ್ಟಿಫೈಡ್ ಫುಟ್ಬಾಲ್ ಗ್ರೌಂಡ್ ಫಾರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾವು ರೆಡಿ ಮಾಡ್ತಾ ಇದ್ದೀವಿ. ತಿಮ್ಮಗೊಂಡನಹಳ್ಳಿ ಸಮೀಪ ಬೆಂಗಳೂರು ಸೂಪರ್ ಸ್ಟ್ರೈಕರ್ಸ್ ಫುಟ್ಬಾಲ್ ಕ್ಲಬ್ ಇಂದು ಅಧಿಕೃತವಾಗಿ ಲೋಕಾರ್ಪಣೆಯಾಗಿದೆ. ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ರೆಸಿಡೆನ್ಷಿಯಲ್ ಫುಟ್ಬಾಲ್ ಕ್ಲಬ್ ನಿರ್ಮಾಣ ಮಾಡಲಾಗಿದ್ದು, ರಾಷ್ಟ್ರೀಯ ಮಟ್ಟದ ಕೋಚ್ಗಳು ಮಕ್ಕಳಿಗೆ ಫುಟ್ಬಾಲ್ ತರಬೇತಿ ನೀಡಲಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಬೆಂಗಳೂರು ಸೂಪರ್ ಸ್ಟ್ರೈಕರ್ಸ್ ಫುಟ್ಬಾಲ್ ಕ್ಲಬ್ನ ಮೈದಾನ ನಿರ್ಮಾಣವಾಗಿದ್ದು, ಸೆಂಟರ್ ಆಫ್ ಎಕ್ಸಲೆನ್ಸ್ ಧ್ಯೇಯ ವಾಕ್ಯದೊಂದಿಗೆ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ನೀಡಲಾಗುವುದು. ಈ ಕುರಿತು ಮಾತನಾಡಿದ ಕ್ಲಬ್ನ ಫೌಂಡರ್ ಚೇರ್ಮನ್ ರಾಮಕೃಷ್ಣನ್ ದೇವರಾಜ್, ಇದೇ ಮೊದಲ ಬಾರಿಗೆ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಿ ವಿದ್ಯಾಭ್ಯಾಸದ ಜೊತೆಗೆ ಫುಟ್ಬಾಲ್ ತರಬೇತಿ ನೀಡಲಾಗುತ್ತಿದೆ. ಪಾಂಡಿಚೇರಿ, ಚೆನ್ನೈ ಹಾಗೂ ಬೆಂಗಳೂರಿನಲ್ಲಿ ನಮ್ಮ ಕ್ಲಬ್ನ 500ಕ್ಕೂ ಹೆಚ್ಚು ಮಕ್ಕಳು ಫುಟ್ಬಾಲ್ ತರಬೇತಿ ಪಡೆಯುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕೋಚ್ಗಳು ಉತ್ತಮ ತರಬೇತಿ ನೀಡುತ್ತಿದ್ದಾರೆ. 2034ರ ಒಳಗಾಗಿ ಭಾರತ ತಂಡದ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಕಠಿಣ ತರಬೇತಿ ನೀಡಿ ಭಾರತ ವಿಶ್ವಕಪ್ ಗೆಲ್ಲಲು ಶ್ರಮ ವಹಿಸಲಾಗುವುದು ಎಂದರು. ಈಗಾಗಲೇ ಇಂಡಿಯನ್ ಫುಟ್ಬಾಲ್ ಫೆಡರೇಷನ್ ಆಯೋಜನೆ ಮಾಡಿರುವ ಎಲ್ಲಾ ಫುಟ್ಬಾಲ್ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ಲಬ್ ಕ್ರೀಡಾಪಟುಗಳು ಭಾಗವಹಿಸಿ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಡ್ ಕೋಚ್ ಮಹೇಂದ್ರ ಮಣಿ, ಜೂನಿಯರ್ ಕೋಚ್ ಧನಶೇಖರ್, ರಾಜೇಶ್ ಕುಮಾರ್ ಸೇರಿದಂತೆ ಹಲವು ಕ್ರೀಡಾಪಟುಗಳು ಹಾಗೂ ಪೋಷಕರು ಕ್ಲಬ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾಶಯ ಕೋರಿದರು. ಎಲ್ಲರಿಗೂ ಬೆಂಗಳೂರಲ್ಲಿ ನೀವು ನೋಡಿದ್ರೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚಿ ಇದೆ. ಕ್ರಿಕೆಟ್ ಫ್ಯಾನ್ಸು, ಕ್ರಿಕೆಟ್ ಪ್ಲೇಯರ್ಸು, ಕ್ರಿಕೆಟ್ ಅಕಾಡೆಮಿ ಎಲ್ಲ ಕಡೆ ಬೆಳೆದಿದೆ. ಇನ್ಫ್ಯಾಕ್ಟ್ ಇನ್ಫ್ರಾಸ್ಟ್ರಕ್ಚರು, ಪ್ಲೇಯರ್ಸು, ಕೋಚಸ್ಸು ನಮ್ಮ ಕಂಟ್ರಿಯಲ್ಲಿ, ನಮ್ಮ ಸ್ಟೇಟಲ್ಲಿ, ಡಿಸ್ಟ್ರಿಕ್ಕಲ್ಲಿ ಎಲ್ಲ ರೀತಿಯಲ್ಲಿ ಕ್ರಿಕೆಟ್ ಬೆಳೆದಿದೆ. ಫುಟ್ಬಾಲ್ ಅಂತ ನೋಡಿದ್ರೆ ಅದನ್ನು ಡೆವಲಪ್ಮೆಂಟ್ ನೀವು ನೋಡಿದ್ರೆ ಕೆಲವೊಂದು ಜಾಗದಲ್ಲಿ ಮಾತ್ರ ಇದೆ. ಈಗ ಬೆಂಗಳೂರಲ್ಲಿ ನೋಡಿದ್ರೆ ಎಲ್ಲ ಕಡೆಯಿಂದ ಜನಗಳು ಬೆಂಗಳೂರಲ್ಲಿ ಸೇರ್ತಾರೆ. ಹಾಗಾಗಿ ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಒಂದು ಲೆವೆಲ್ಗೆ ಬಂದು ಎಲ್ಲ ಕಡೆ ಇದೆ. ಹಾಗಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ನಮ್ಮ ಕಡೆ ಈಗ ನೋಡಿದ್ರೆ ಬೆಂಗಳೂರು ಸೂಪರ್ ಸ್ಟ್ರೈಕರ್ ಅಂತ ಹೇಳೋದು ಬಂದುಬಿಟ್ಟು ಆಲ್ಮೋಸ್ಟ್ 5 years ಬ್ಯಾಕು ನಾವು ಸ್ಟಾರ್ಟ್ ಮಾಡಿದ್ವಿ. 5 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿ ಸಣ್ಣ ಅಕಾಡೆಮಿ ಸ್ಟಾರ್ಟ್ ಮಾಡಿ 4 ಹುಡುಗರಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ಮ ಕಡೆ ಆಲ್ಮೋಸ್ಟ್ ಒಂದು 200-250 ಹುಡುಗರು ಇದ್ದಾರೆ. ಅದು ಬಿಟ್ಟು ನಾವು ಪ್ರೊಫೆಷ್ನಲ್ ಆಗಿ ಎಲ್ಲ ಕಡೆಯಿಂದ ಹುಡುಗರು ಬಂದು ಕೇರಳ, ತಮಿಳ್ನಾಡು ಮತ್ತು ಹೈದ್ರಾಬಾದು, ನಾರ್ತು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಬಂದು ನಮ್ಮನ್ನ ಸೀನಿಯರ್ ಟೀಮ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿ ಹೋಗ್ತಿದ್ದಾರೆ. ಈ ಫೆಸಿಲಿಟಿ ಈಗ ನಾವು ಈಗ ನೋಡಿದ್ರೆ ಸೌತ್ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಈ ಥರ ಒಂದು 11 ಫುಟ್ಬಾಲ್ ಗ್ರೌಂಡ್ ಅನ್ನೋದು ಭಾಳ ಕಡಿಮೆ. ಸೊ ಇವಾಗ ನೋಡಿದ್ರೆ ವರ್ಲ್ಡ್ ಕಪ್ಪು ಇವಾಗ ಸ್ಟಾರ್ಟ್ ಆಗಿ 2 ದಿವಸ ಆಯ್ತು ಈಗ. ಓಕೆ, ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ನಾವು ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಲಿಲ್ಲ. ಸೊ ಇವಾಗ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಇದೇ ಇಲ್ಲ ಅಂತ ಇಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಬಂದುಬಿಟ್ಟು ನಮಗೆ ಕಡಿಮೆ ಇದೆ. ಸೊ ಆವಾಗ ನಮ್ಮ ಶಕ್ತಿಗೆ ನಾವು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೋದು ಅಂಥೇಳಿ ನಾವು ಈ ಸೌತ್ ಬ್ಯಾಂಗ್ಳೂರಲ್ಲಿ ನಮ್ಮ ಕಡೆಯಿಂದ ಏನಾಗುತ್ತೆ ಮ್ಯಾಕ್ಸಿಮಮ್ ಏನು ಪಾಸಿಬಲ್ ಅದನ್ನು ನಾವು ಟ್ರೈ ಮಾಡಿದ್ದೀವಿ. ಸೊ ಇದರಲ್ಲಿ ನೋಡಿದ್ರೆ ಬ್ಯಾಂಗ್ಳೂರು ಸೂಪರ್ ಸ್ಟ್ರೈಕರ್ಸ್ ಬಂದುಬಿಟ್ಟು ಈ 5 yearsಲ್ಲಿ 2 ಕಡೆ ನಾವು ಬಂದುಬಿಟ್ಟು ಡೆವಲಪ್ ಆಗಿದ್ದೀವಿ ಅದರ್ ದೆನ್ ಬ್ಯಾಂಗ್ಳೂರು. ಸೊ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಮತ್ತು ತಮಿಳ್ನಾಡು, ಚೆನ್ನೈ, ಕೊಯಮತ್ತೂರು, ಊಟಿ ಮತ್ತು ಪಾಂಡಿಚೇರಿ. ಸೊ 3 ಕಡೆ ನೋಡಿದ್ರೆ ಡಿಫ್ರೆಂಟ್ ನೇಮಲ್ಲಿ ಇದ್ದೀವಿ. ಎಂಟೈರ್ ತಮಿಳ್ನಾಡು ಚೆನ್ನೈ ಸೂಪರ್ ಸ್ಟ್ರೈಕರ್ಸ್ FC. ಸೊ ಪಾಂಡಿಚೇರಿಯಲ್ಲಿ ಪಾಂಡಿಚೇರಿ ಸೂಪರ್ ಸ್ಟ್ರೈಕರ್ FC ನೀವು ಅಲ್ಲಿ ಲೋಗೋ ನೋಡ್ಬೋದು. ಸೊ ಈಗ ಈ ಒಂದು ಫೆಸಿಲಿಟಿ ನಾವು ಸೌತ್ ಬ್ಯಾಂಗ್ಳೂರು ಚಂದಾಪುರ ತಿಮ್ಮಗೊಂಡನಹಳ್ಳಿ ಅಂತ ಈ ಜಾಗದಲ್ಲಿ ನಮ್ಮ ಆಲ್ಮೋಸ್ಟ್ 4.5 acres ಲ್ಯಾಂಡಲ್ಲಿ ಸೊ ಫಿಫಾ ಸರ್ಟಿಫೈಡ್ ಫುಟ್ಬಾಲ್ ಗ್ರೌಂಡ್ ಫಾರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನೇನು ಬರ್ತಿದೆ ಅಂದರೆ ಸೊ 2 ಫೀಲ್ಡ್ ಬರುತ್ತೆ. ಒಂದು 11 ಫುಟ್ಬಾಲ್ ಗ್ರೌಂಡ್, ಆಮೇಲೆ ಇನ್ನೊಂದು 8 ಫುಟ್ಬಾಲ್ ಗ್ರೌಂಡ್. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ 2ದಲ್ಲಿ ಕ್ಲಬ್ ಹೌಸ್ ಆಗ್ತಾಯಿದೆ. ಫುಲ್ ಫ್ಲೆಜ್ ಫೆಸಿಲಿಟಿ, ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಕಿಕ್ ಬಾಕ್ಸಿಂಗು, ಯೋಗ ಎಲ್ಲ ರೀತಿಯಲ್ಲಿ ಎಲ್ಲ ರೆಡಿ ಆಗ್ತಾಯಿದೆ. ಆಮೇಲೆ ಹಾಸ್ಟೆಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸು ಒಂದು 500 ಜನ ಇಲ್ಲಿ ಉಳ್ಕೊಬೋದು ಈ ಸೈಡಲ್ಲಿ. ಸೊ ಈ ಜಾಗದಲ್ಲಿ ಈ ಏರಿಯಾದಲ್ಲಿ ಇರೋ ಜನಗಳು ಎಲ್ಲ ನೋಡಿದ್ರೆ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಈ ಏರಿಯಾದಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟು ಅನ್ನೋದನ್ನು ರಿಯಲಿ ಬೇಕಾಗುತ್ತೆ. ಸೊ ಈ ಕರ್ನಾಟಕದಲ್ಲಿ ಈಗ ಹಳ್ಳಿ ಕಡೆ ಎಲ್ಲ ನೋಡಿದ್ರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅವ್ರನ್ನ ನ್ಯಾಷನಲ್ ಲೆವೆಲ್ ತರೋದು ಅನ್ನೋದು ಯಾರು ತರ್ತಾರೆ ಅನ್ನೋದು ದೊಡ್ಡ ಕ್ವಶನ್. ಸೊ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ನು ಎಲ್ಲ ಕಡೆ ನಾವು ಇಂಡಿವಿಜುವಲಾಗಿ ಫೆಸಿಲಿಟಿ ಬಿಲ್ಡ್ ಮಾಡೋದು ಭಾಳ ಕಷ್ಟ. ಆಗ ನಮ್ಮ ಕಡೆ ಈ ಥರ ಒಂದು ಫೆಸಿಲಿಟಿ ಮಾಡಿದ್ರೆ ನಾವು ಏನು ಮಾಡ್ತಾಯಿದ್ವಿ, ಆ ಸ್ಕೂಲ್ನ ಒಂದು ದಿವಸ ಇಲ್ಲಿ ಇನ್ವೈಟ್ ಮಾಡಿ ಅವ್ರಿಗೆ ಫ್ರೀ ಕೋಚಿಂಗು
ಟ್ರಾವೆಲ್ಸ್ ಎಲ್ಲ ಕಂಪ್ಲೀಟಾಗಿ ಅವರು ಫುಡ್ಡು ಟ್ರಾವೆಲ್ ಎಲ್ಲ ಕೊಟ್ಟು ಅವ್ರನ್ನ ಕರ್ಕೊಂಬಂದು ಅದರಲ್ಲಿ ಒಳ್ಳೆ ಒಂದು ಪ್ಲೇಯರ್ ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಈಗ ಈಗ ಇವತ್ತು ಸೆಲೆಕ್ಷನ್ಗೆ ಆಲ್ಮೋಸ್ಟ್ ಬಂದು ತಮಿಳ್ನಾಡು ಅಲ್ಲಿ ಇಲ್ಲಿಂದ ಎಲ್ಲ ಕಡೆ ಒಂದು 50 ಜನ ಬಂದಿದ್ದಾರೆ. ಸೊ ಅವ್ರು ಬಂದುಬಿಟ್ಟು ನಾವು ಒಂದು ಲಾಸ್ಟ್ ಒಂದು 1 ಮಂತಿಂದ ಒಂದು 5 ಕಡೆ ನಾವು ಟ್ರಯಲ್ಸ್ ಮಾಡಿದ್ವಿ. ಗುಜರಾತ್ ಸೂರತ್ತಲ್ಲಿ ಮಾಡಿದ್ವಿ, ಮತ್ತು ಅಹಮದಾಬಾದು, ಮತ್ತು ತಮಿಳ್ನಾಡಲ್ಲಿ ಚೆನ್ನೈ, ಆಮೇಲೆ ತಂಜಾವೂರು, ನೆಕ್ಸ್ಟ್ ಬಂದುಬಿಟ್ಟು ನಾವು ಊಟಿಯಲ್ಲಿ ಮಾಡಿದ್ವಿ. ಇವಾಗ ಈ 500 ಪ್ಲೇಯರ್ಸಲ್ಲಿ ನಾವು ಫಿಲ್ಟ್ರ್ ಮಾಡಿ ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ನ ಕರೆದಿದ್ದೀವಿ. ಸೊ ಟಾಪ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ನ. ಆ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗೆ ಎಜುಕೇಷನ್ ರೀತಿಯಾಗಿ, ಮೆಡಿಕಲ್ ರೀತಿಯಾಗಿ ಅವ್ರಿಗೆ ಏನೇನು ಬೇಕೋ ಎಲ್ಲನೂ ನಾವು ನೋಡಿ ಸ್ಕೂಲಲ್ಲಿ ಅವ್ರಿಗೆ ಅಡ್ಮಿಷನ್ ಕೊಟ್ಬಿಟ್ಟು, ಮತ್ತು ಕಾಲೇಜಲ್ಲಿ ಅವ್ರಿಗೆ ಅಡ್ಮಿಷನ್ ಕೊಟ್ಟು ಅವ್ರನ್ನ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡು ಅವ್ರನ್ನ ಅಕಾಡೆಮಿಕ್ಸು ಒಂದು ಫೋಕಸ್ ಮಾಡಿ ಅವ್ರನ್ನ ಸ್ಪೋರ್ಟ್ಸ್ ಕೆರಿಯರು ಡೆವಲಪ್ ಮಾಡೋಕ್ಕೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಅದನ್ನ ಹೆಸರೇ ಬಂದು ಬೆಂಗಳೂರು ಸೂಪರ್ ಸ್ಟ್ರೈಕರ್ ರೆಸಿಡೆನ್ಷಿಯಲ್ ಫುಟ್ಬಾಲ್ ಅಕಾಡೆಮಿ ಅಂತ. ನಾವಾಗಿ ಇದನ್ನು ಗೊತ್ತು, ಸ್ಕೂಲ್ ಹುಡುಗರು, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಹುಡುಗರೆಲ್ಲ ತುಂಬ ಕಷ್ಟಪಟ್ಟು ಮಾಡ್ತಾರೆ. ಅವ್ರ ಹತ್ರ ನಾವು ಫೀಸ್ ಮಾಡೋಕ್ಕಾಗಲ್ಲ. ಜನರಲಿ ನೋಡಿದ್ರೆ ಅವ್ರ ಹತ್ರ ಟ್ಯಾಲೆಂಟ್ ಒಂದೇ ಇರುತ್ತೆ. ಆ ಟ್ಯಾಲೆಂಟೇ ನಮಗೆ ಬೇಕಾಗಿರೋದು. ನಮ್ಮ ಇಂಡಿಯಾಗೆ ಬೇಕಾಗಿರೋದೇ ಟ್ಯಾಲೆಂಟೇ. ಸೊ ಟ್ಯಾಲೆಂಟ್ ಇವಾಗ ದುಡ್ಡು ಅಂತ ನೋಡಿದ್ರೆ ಎಲ್ಲ ಕಡೆ ಇದೆ, ಸಪೋರ್ಟ್ ಮಾಡೋರು ಒಳ್ಳೊಳ್ಳೆ ಜನಗಳು ಇದ್ದಾರೆ, ಎಲ್ಲ ರೀತಿಯಲ್ಲಿ ನಮಗೂ ಸಪೋರ್ಟ್ ಸಿಗ್ತದೆ. ಆ ಸಪೋರ್ಟನ್ನು ಆ ಹುಡುಗರು ನಾವು ಕೊಡ್ತೀವಿ. Now I'm head coach of BSSFC past 1 year. I'm local guy from Bangalore, and I got assignment from Karnataka like 3 times of junior. In that we won 1 champion and 1 semi-finals, 2 semi-finals. We want to develop the players to represent country with the vision of 2047 World Cup. BSSFC ಬಂದು KSFA, DPDL, Indian I League divisions. Hi, I am Theoric. We attended 2 months back. We attended the trials in Chennai Nehru Stadium. There was many coach who scouted us, and today they conducted the final round. For past 2 days, they were conducting a practice and also a final round. Thank you. We were selected in Coimbatore Nehru Stadium. It was conducted in 30-31, and in Nehru Stadium, they told that the final selection will be here, and the accommodation was good. Today is the final selection. They will tell the result after this.